ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ಆಗಬೇಕಾಗತ್ತೆ. ಸೊ ಹಾಗಾಗಿ ಸಭಾಪತಿ ಸ್ಥಾನಕ್ಕಾಗಿ ಕಾಂಗ್ರೆಸ್ ಮತ್ತೆ ದೋಸ್ತಿಗಳ ನಡುವೆ ಫೈಟ್ ಇರುತ್ತೆ. ಪರಿಷತ್ ಸಭಾಪತಿಯ ಸ್ಥಾನಕ್ಕೆ ಸಲೀಂ ಅಹಮದ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿರೋದು. ವಿಧಾನ ಪರಿಷತ್ ಕಾರ್ಯದರ್ಶಿಗೆ ಸಲೀಂ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂಥದ್ದು ದೋಸ್ತಿಗಳು. ಸೊ NDA ಅಭ್ಯರ್ಥಿಯಾಗಿ PH ಪೂಜಾರ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು. ಸೊ ಮೇಲ್ನೋಟಕ್ಕೆ ಕಾಂಗ್ರೆಸ್ಗೆ ಮೇಲುಗೈ ಆಗುತ್ತೆ. ಆದರೂ ಕೂಡ NDA ಅಭ್ಯರ್ಥಿಯಾಗಿ ಇಲ್ಲಿ PH ಪೂಜಾರ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ NDA ಅಭ್ಯರ್ಥಿಯಾಗಿ ಪೂಜಾರ್ ಅವರ ನಾಮಪತ್ರ ಸಲ್ಲಿಕೆ ಆಗಿದೆ. ಬಟ್ ಬಹುಮತ ಅವರಿಗೆ ಇದೆ. ಬಟ್ ಕಾಂಪಿಟೇಷನ್ ಇರಲಿ ಅಂಥೇಳಿ ಇಲ್ಲಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದಾರೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಚುನಾವಣೆ ಆಗುತ್ತೆ. ಯಾಕೆ ಚುನಾವಣೆ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. UT ಖಾದರ್ ಅವರ ಸ್ಥಾನ ತೆರವು. ಸೊ ಹಂಗಾಗಿ ಆ ಸ್ಥಾನಕ್ಕೆ ಅದರ ಜೊತೆಗೆ ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ಇತ್ತಲ್ಲ, ಆ ಸ್ಥಾನ ಈಗ ಭರ್ತಿ ಆಗಬೇಕಾಗತ್ತೆ. ಸೊ ಹಂಗಾಗಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಮತ್ತು ವಿಧಾನ ಪರಿಷತ್ ಸಭಾಪತಿ ಸ್ಥಾನಗಳಿಗೆ ಚುನಾವಣೆ ಆಗತ್ತೆ ನಾಳೆ. ಹೊರಟ್ಟಿ ರಾಜೀನಾಮೆಯಿಂದ ತೆರವಾಗಿರುವಂಥ ಸಭಾಪತಿ ಸ್ಥಾನ. ಸೊ ಹಂಗಾಗಿ ಪರಿಷತ್ನಲ್ಲಿ ಹೆಚ್ಚು ಸ್ಥಾನ ಹೊಂದಿರುವಂತಹ ಕಾಂಗ್ರೆಸ್ ಅವರದ್ದು ಮೇಲುಗೈ ಇರುತ್ತೆ. ಆದರೂ ಕೂಡ ಇಲ್ಲಿ NDA ತಮ್ಮ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿರೋದು. ಒಟ್ಟು 75 ಸ್ಥಾನ ಹೊಂದಿರುವಂಥ ವಿಧಾನ ಪರಿಷತ್. ಸೊ ಕಾಂಗ್ರೆಸ್ಗೆ 39 ಇದ್ದಾವೆ, BJPಗೆ 24, ಅದರ ಜೊತೆಗೆ JDS ಅಂತ ಬಂದರೆ 6, 24, 6, 30 ಆಗುತ್ತೆ. JDS ಸದಸ್ಯರನ್ನು ಹೊಂದಿರುವಂಥ ಪರಿಷತ್ 6 ಜನ ಏನಿದೆಯಲ್ಲ, ಸೊ ಓರ್ವ ಪಕ್ಷೇತರ ಸದಸ್ಯರಿದ್ದಾರೆ. ಸೊ ಒಬ್ಬರು ಸ್ಪೀಕರ್ ಹೊಂದಿರುವಂಥ ಪರಿಷತ್. ಸೊ BJP JDS ಸೇರಿದ್ರು ಕೂಡ ಇಲ್ಲಿ ಮ್ಯಾಜಿಕ್ ನಂಬರ್ ದಾಟೋಕಂತೂ ಆಗೋದಿಲ್ಲ. ಆದರೂ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಸಹಜವಾಗಿ ಕುತೂಹಲ ಇರುವಂಥದ್ದು ಯಾಕೆ ಕಣಕ್ಕಿಳಿಸಿರಬಹುದು ಅನ್ನೋದು. ಇವ್ರ ಕಡೆಯಿಂದ ಏನಾದರೂ ಕ್ರಾಸ್ ವೋಟಿಂಗ್ ಆಗತ್ತೆ? ಹಂಗೆ ಆಗಲಿಕ್ಕೆ ಚಾನ್ಸೇ ಇಲ್ಲ. ಆಡಳಿತ ಪಕ್ಷ ಅದು, ಅವರ ಬೆಂಬಲ ಇರೋದು ಪರಿಷತ್ ಸ್ಥಾನ ಅಂತ ಬಂದಾಗ. ಸೊ ಇಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಇದೆ, ಸ್ಪಷ್ಟವಾಗಿರುವಂಥ ಬೆಂಬಲ, 39 ಸ್ಥಾನಗಳು ಬಹುಮತ ಇರೋದು. ಸೊ ಹಂಗಾಗಿ ಕಾಂಗ್ರೆಸ್ ಅವರ ಮೇಲುಗೈ. ಬಹುಶಃ BJPಯಿಂದ ಯಾರು ಕಣಕ್ಕೆ ಇಳಿಯಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇಲ್ಲಿ NDA ಕಡೆಯಿಂದ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ದಾರೆ. ಅಳೆದು ತೂಗಿ ಅಥವಾ ಎಲ್ಲಿಂದ ಹುಡುಕಿದ್ರೂ ಕೂಡ 30 ಆಗುತ್ತೆ. ಸೊ ಬೇಕಾಗಿರೋದು 39, ಅದಕ್ಕೆ ಕಾಂಗ್ರೆಸ್ಗೆ 39 ಇದ್ದಾವೆ. ಹಾಗಾಗಿ ವಿಧಾನ ಪರಿಷತ್ ಸಭಾಪತಿಯ ಸ್ಥಾನಕ್ಕೆ ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗುವಂಥ ಸಾಧ್ಯತೆ ಇತ್ತು. ಬಟ್ ಇಲ್ಲಿ ಪೈಪೋಟಿ ಕೊಡಬೇಕು, ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರ. ಅಂದರೆ ಬೇರೆ ಸಂದೇಶ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ, ಅಂದರೆ ಈಜಿಯಾಗಿ ಬಿಟ್ಕೊಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬಹುಶಃ ಇಲ್ಲಿ NDA ಕಡೆಯಿಂದ ಅಭ್ಯರ್ಥಿಯನ್ನು ಇಳಿಸಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ವಿಧಾನ ಪರಿಷತ್ ಕಾರ್ಯದರ್ಶಿಗೆ ಸಲೀಂ ಅಹಮದ್, ಇನ್ನೊಬ್ಬರು ಪಾಟೀಲ್, ಸೊ ಇಬ್ಬರು ಆಯ್ಕೆ ಆಗುವಂಥ ಸಾಧ್ಯತೆ ಇದೆ. ಆಯ್ಕೆ ಆಗ್ತಾರೆ. ಇಬ್ಬರ ನಾಮಪತ್ರ ಕೂಡ ಸಲ್ಲಿಕೆ ಆಗಿರೋದು. ಸೊ ಹಂಗಾಗಿ ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್, ಅದರ ಜೊತೆಗೆ ವಿಧಾನ ಪರಿಷತ್ ಸಭಾಪತಿಯ ಸ್ಥಾನಗಳಿಗೆ ಚುನಾವಣೆ ಆಗತ್ತೆ. ಸೊ ಹಂಗಾಗಿ UT ಖಾದರ್ ಅವರು ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಲು ರಾಜೀನಾಮೆಯನ್ನು ಕೊಟ್ಟಿದ್ದರು. ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯಿಂದ ಈ ಸ್ಥಾನಗಳು ಕೂಡ ಈಗ ತೆರವು ಆಗಿದೆ. ಆಡಳಿತ ಪಕ್ಷದಲ್ಲಿ GS ಪಾಟೀಲ್, ಅದರ ಜೊತೆಗೆ ಸಲೀಂ ಅಹಮದ್ ಅವರ ಹೆಸರು ನಾಮಪತ್ರ, ಅಂದರೆ ಅವರ ಹೆಸರು ಚಾಲ್ತಿಯಲ್ಲಿತ್ತು, ಅದೇ ರೀತಿಯಾಗಿ ನಾಮಪತ್ರವನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡರು, ಈಗ ಸ್ಪಷ್ಟ ಬಹುಮತ ಇರೋದು ಕಾಂಗ್ರೆಸ್ಗೆ, ಆದರೂ ಕೂಡ NDA ಕಡೆಯಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದು ಯಾಕೆ, ಹೇಗೆ? ಅಂದರೆ ಪೈಪೋಟಿ ಅಂತ ಆಗಲ್ಲ, ಬಟ್ ಅಂದರೆ ಏನು ಇರಬಹುದು ಅಂತೇಳಿ ಉದ್ದೇಶ ಏನು? ಉದ್ದೇಶ ಅಂದರೆ ಪಕ್ಷದ ಅಸ್ತಿತ್ವದ ಪ್ರಶ್ನೆ, ಅದು ಬೇರೆದ್ದೇ ಸಂದೇಶ ರವಾನೆ ಆಗಬಾರ್ದು. ಅಂದರೆ ಸೋಲಿನ ಹಿನ್ನೆಲೆಯಲ್ಲಿ NDA ಮಿತ್ರ ಪಕ್ಷಗಳು ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಆದರೆ ಅದು ಕಾರ್ಯಕರ್ತರಿಗೆ ಮತ್ತು ಸಮಾಜಕ್ಕೆ ಬೇರೆದ್ದೇ ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಸೋಲುಂಡರೂ ಪರವಾಗಿಲ್ಲ, ನಾವು ಅಭ್ಯರ್ಥಿಯನ್ನು ಕಣಕ್ಕಿಳಿಸಲೇಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಇದೀಗ JDS ಮತ್ತು BJP ಮೈತ್ರಿ ಪಕ್ಷಗಳು NDA ಅಭ್ಯರ್ಥಿಯಾಗಿ PH ಪೂಜಾರ್ ಅವರು BJPಯ ಹಿರಿಯ ಸದಸ್ಯರನ್ನು ಸಭಾಪತಿ ಹುದ್ದೆಗೆ ನಾಮಪತ್ರವನ್ನು ಕೂಡ ಸಲ್ಲಿಸಿರುವಂಥದ್ದು. ಇತ್ತ ವಿಧಾನಸಭೆ ಸ್ಪೀಕರ್ ಹುದ್ದೆಗೆ GS ಪಾಟೀಲ್ ಅವ್ರನ್ನ GS ಪಾಟೀಲ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. GS ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್, ಗೃಹ ಸಚಿವ
ಪ್ರಿಯಾಂಕ್ ಖರ್ಗೆ, KPCC ಅಧ್ಯಕ್ಷ BK ಹರಿಪ್ರಸಾದ್, ಇವರು ನಾಯಕರುಗಳು ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ GS ಪಾಟೀಲ್ ಅವರು ಹಿರಿಯ ಶಾಸಕರು, ಅವರನ್ನು ಸಭಾಪತಿ ಏನು ಸ್ಪೀಕರ್ ಹುದ್ದೆಗೆ ಆಯ್ಕೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಆ ಒಂದು ಮಹತ್ವದ ಒಂದು ಗೌರವಾನ್ವಿತ ಆ ಒಂದು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಏನು ನಾಮಪತ್ರವನ್ನು ಸಲ್ಲಿಸುವಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಹಿರಿಯ ನಾಯಕರುಗಳು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಇವತ್ತು ಸಾಥ್ ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ GS ಪಾಟೀಲ್ ಅವ್ರಿಗೆ ಇಡೀ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನು ಕೊಟ್ಟಿದೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ ಇತ್ತ ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಲೀಂ ಅಹಮದ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸಲೀಂ ಅಹಮದ್ ಅವ್ರಿಗೆ ಪರಿಷತ್ನ ಸಭಾನಾಯಕ ಹಾಗೂ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, BK ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರುಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಇತ್ತ PH ಪೂಜಾರ್ ಅವರಿಗೆ ಪ್ರತಿಪಕ್ಷ ನಾಯಕರಾದಂಥ R ಅಶೋಕ್, ಮತ್ತೊಂದು ಕಡೆಯಾಗಿ ಇತ್ತ CT ರವಿ, ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ SL ಭೋಜೇಗೌಡರು, JDS ಮತ್ತು BJPಯ ಹಿರಿಯ ನಾಯಕರುಗಳು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ JDS ಅಂದರೆ BJP ಮತ್ತು ಕಾಂಗ್ರೆಸ್ ಇದೀಗ ಪರಿಷತ್ನಲ್ಲಿ ಒಂದು ರೀತಿಯಾಗಿ ಸಭಾಪತಿ ಸ್ಥಾನಕ್ಕೋಸ್ಕರವಾಗಿ ಪೈಪೋಟಿಯನ್ನು ನಡೆಸಿದ್ರೆ, ಇತ್ತ ಏನು ವಿಧಾನಸಭೆಯಲ್ಲಿ ಸ್ಪೀಕರ್ ಸ್ಥಾನಕ್ಕೆ GS ಪಾಟೀಲ್ ಅವರು ಮಾತ್ರ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರು ಅವಿರೋಧವಾಗಿ ಆಯ್ಕೆ ಆಗುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಅಂತಿಮವಾಗಿ BJP ಮತ್ತು JDS ವಿಧಾನಸಭೆಯಲ್ಲೂ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದೇ ಆಗಿದ್ದರೆ ಸಹಜವಾಗಿ ನಾಳೆ ಚುನಾವಣೆ ನಡೆಯುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಓಕೆ, ಥ್ಯಾಂಕ್ ಯು ಗೌಡ್ರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.